ದೇಶದ ಭವಿಷ್ಯವನ್ನು ನಿರ್ಧಾರ ಮಾಡುವಂತಹ ಒಂದು ದೊಡ್ಡ ಮಹಾ ಪ್ರಜಾಪ್ರಭುತ್ವದ ಚುನಾವಣೆ ನಡೀತಾ ಇದೆ. ಈ ಚುನಾವಣೆಗಳಲ್ಲಿ ದಲಿತ ಸಂಘಟನೆಗಳ ಪಾತ್ರ ಏನಿದೆ ಅನ್ನುವಂಥದ್ದನ್ನು ಮತ್ತು ದಲಿತರು ಯಾವ ರೀತಿ ತಮ್ಮ ಮತಗಳನ್ನು ಕೊಡಬೇಕು, ದೇಶದ ಭವಿಷ್ಯನ ನಿರ್ಧಾರ ಮಾಡಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಒಂದು ಜವಾಬ್ದಾರಿಯನ್ನು ವ್ಯಕ್ತಪಡಿಸಬೇಕು ಅನ್ನುವಂಥ ತೀರ್ಮಾನವನ್ನು ತೆಗೆದುಕೊಂಡಾಗ ದೇಶ ಇವತ್ತು ಸಂಕಷ್ಟದಲ್ಲಿದೆ. ದಲಿತ ಸಂಘಟನೆಗಳು ಜಾಗೃತಿಯನ್ನು ಮೂಡಿಸುವಂಥ ಮೂಲಕ ಹಳ್ಳಿಯಲ್ಲಿ ದಲಿತರಲ್ಲಿ ಮತ ಜಾಗೃತಿಯನ್ನು ಮಾಡಿದೆ. ಈ ಸಂದರ್ಭದಲ್ಲಿ ಬಹಳಷ್ಟು ರಾಜಕೀಯ ಪಕ್ಷಗಳು ಇಲ್ಲಿ ಬಂದು ಹೋಗಿದೆ. ಅವರಿಗೆ ಬಂದ ನಂತರ ಏನು ದಲಿತರ ಹಿತರಕ್ಷಣೆಯನ್ನು ಮರೆಯದೆ ದೇಶದ ಭವಿಷ್ಯವನ್ನು ದುರಂತದ ಕಡೆಗೆ ತೆರಳುವಂಥ ಕೆಲಸ ಆಗುತ್ತೆ ಅನ್ನುವಂಥ ಮಾತುಗಳನ್ನು ಬಂದಾಗ ಏನು ಮಹಾತ್ಮ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರು ಸ್ಥಾಪಿಸಿದಂತಹ ಎನ್ ಮುನಿಸ್ವಾಮಿ, ಕೋಟಗನಹಳ್ಳಿ ರಾಮಯ್ಯ, ಎನ್ ಶಿವಣ್ಣ ಎಲ್ಲರೂ ಸ್ಥಾಪಿಸಿದಂಥ ದಲಿತ ಸಂಘಟನೆಗಳು ಮುಖಂಡರಾದಂಥ ಚಲಪತಿಯವರು, ಎನ್ ಎ ವೆಂಕಟೇಶ್ ಅವರು, ನಮ್ಮ ಮುತ್ತೂರು ವೆಂಕಟೇಶ್ ಅವರು, ನಾಗಾ ನರಸಿಂಹಣ್ಣವರು, ಕೌನ್ಸಿಲರ್ ಅವರು ಎಲ್ಲ ಮುಖಂಡರು ಇವತ್ತು ತಮ್ಮ ಜೊತೆ ಮಾತಾಡ್ತಾ ಇದ್ದೀವಿ. ಒಂದು ನಿರ್ಧಾರವನ್ನು ವ್ಯಕ್ತ ಮಾಡಬೇಕು ಅಂತ ನಮ್ಮ ಮುಖಂಡರಾದಂತಹ ನಾಗಾ ನರಸಿಂಹಣ್ಣವರು ಮತ್ತೆ ಎನ್ ಎ ವೆಂಕಟೇಶ್ ಅವರು ಚಲಪತಿ ಇವತ್ತೇನು ಎಲೆಕ್ಷನ್ ಇದೆ, ಲೋಕಸಭೆ ಚುನಾವಣೆಗಳು, ನಾವು ಬಿಜೆಪಿಗೆ ಯಾಕೆ ವೋಟ್ ಹಾಕಬಾರ್ದು, ಕಾಂಗ್ರೆಸ್ ಯಾಕೆ ವೋಟ್ ಹಾಕಬೇಕು ಅನ್ನೋ ಒಂದು ವಿಷಯವಾಗಿ ನಮ್ಮೆಲ್ಲ ಸಮುದಾಯದಲ್ಲಿ ಅರಿವು ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಮಾಡಬೇಕಾಗಿರೋದ್ರಿಂದ ಈ ಒಂದು ಪ್ರೆಸ್ ಮೀಟ್ ಅಂತ ಮೋದಿ ಅವರು ಏನು ಭರವಸೆಗಳು ಕೊಟ್ಕೊಂಡು ಬಂದಿದ್ದಾರೋ ಇದುವರೆಗೂ ಒಂದನ್ನು ಹೇಳೋದಕ್ಕೆ ಅವ್ರ ಕೈಯಲ್ಲಾಗಲಿಲ್ಲ. ಅವ್ರೇನಾದರೂ ಕೋಮುವಾದಿಗಳನ್ನ ಸೃಷ್ಟಿ ಮಾಡಿ, ಕೋಮು ಗಲಭೆಗಳ ಸೃಷ್ಟಿ ಮಾಡಿ, ಹಿಂದೂ ಮುಸ್ಲಿಮ್ನ ಗಲಾಟೆ ಮಾಡಿ ವೋಟ್ ಕೇಳ್ತಕ್ಕಂಥ ಒಂದು ಇದು ಮಾಡಿಕೊಂಡಿದ್ದಾರೆ. ಕಾಂಗ್ರೆಸ್ ಸರ್ಕಾರಗಳು ಏನು ಮಾಡ್ತಾ ಇದೆ, ಎಲ್ಲ ಸಮುದಾಯಗಳನ್ನ ಒಂದೇ ಸಮನಾಗಿ ಕಾಣ್ತಕ್ಕಂಥ ಒಂದು ಇದನ್ನಿಟ್ಕೊಂಡು ವೋಟ್ ಕೇಳ್ತಾ ಇದೆ. ಇವಾಗ ನರೇಂದ್ರ ಮೋದಿ ಅವರು GST ಅಂತಂದ್ರು, GST ಇಂದ ಬಡವರಿಗೆ ಏನೂ ಲಾಭ ಆಗಲಿಲ್ಲ. ನೋಟ್ ಬ್ಯಾನ್ ಮಾಡಿದ್ರು, ನೋಟ್ ಬ್ಯಾನ್ ಇಂದ ಬಡವರಿಗೆ ಏನು ಅನುಕೂಲ ಆಗಲಿಲ್ಲ. ಕಪ್ಪಣನ ತರ್ತೀನಿ ಅಂತ ಹೇಳಿ ಇದುವರೆಗೂ ಒಂದು ಕಪ್ಪಣನ ತರಕ್ಕಾಗಲಿಲ್ಲ. ನೋಟ್ ಬ್ಯಾನ್ ಮಾಡಿದಾಗ ಎಲ್ಲ ಶ್ರೀಮಂತರು ಮನೆಯಲ್ಲೇ ಇದ್ಕೊಂಡು ಅವ್ರ ಮನೆಗೆ ಬೇಕಾಗೆಲ್ಲ ಹಣನ ವರ್ಗಾವಣೆ ಮಾಡಿಕೊಂಡ್ರು. ಬಡವರೆಲ್ಲ ಬ್ಯಾಂಕ್ಗಳಲ್ಲಿ ಕ್ಯೂ ನಿಂತ್ಕೊಂಡಿದ್ದು, ಗಂಟೆ ಸಾಲಲ್ಲಿ ನಿಂತ್ಕೊಂಡಿದ್ದು ವರ್ಗಾವಣೆ ಮಾಡಿಕೊಂಡ್ರು ಬ್ಯಾಂಕಲ್ಲಿ. ಇಷ್ಟೆಲ್ಲ ಮೋದಿ ಅವರು ಭರವಸೆ ಕೊಟ್ಟು ಯಾವ ಭರವಸೆಗಳಿಂದನೂ ಬಡವರಿಗೆ ಏನೂ ಅನುಕೂಲವಾಗಿಲ್ಲ. ಖಾಸಗೀಕರಣ ಮಾಡೋದಕ್ಕೆ ಹೊರಟಿದ್ದಾರೆ ದೇಶನ. ಇರ್ತಕ್ಕಂಥ ಸಮಸ್ಯೆಗಳೆಲ್ಲ ಖಾಸಗೀಕರಣ ಮಾಡಿ ಅದಾನಿ ಅಂಬಾನಿ ಅವರಿಗೆ ಇದು ಮಾಡ್ತಾ ಇದ್ದಾರೆ. ಅದರಿಂದ ಇರ್ತಕ್ಕಂಥ ಉದ್ಯೋಗಗಳು ಹೋಗ್ತಾ ಇದೆ. 2 ಕೋಟಿ ಉದ್ಯೋಗಗಳು ಕೊಟ್ಟು ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ್ರು. ಇದುವರೆಗೂ ಒಂದು ಉದ್ಯೋಗನ ಸೃಷ್ಟಿ ಮಾಡೋಕ್ಕಾಗಲಿಲ್ಲ ಅವ್ರ ಕೈಯಲ್ಲಿ. ಆದ್ರಿಂದ ಈ ಸಾರಿ ಸಮುದಾಯಗಳೆಲ್ಲ ಸೇರಿ ಬಿಜೆಪಿನ ವಿರೋಧ ಮಾಡಿ ಕಾಂಗ್ರೆಸ್ ವೋಟ್ ಹಾಕ್ಬೇಕಂತ ಹೇಳಿ ನಾವೊಂದು ಈ ಒಂದು ಪ್ರೆಸ್ ಮೀಟ್ ಮುಖಾಂತರ ನಮ್ಮ ಸಮುದಾಯಕ್ಕೆ ಒಂದು ಮಾಹಿತಿಯನ್ನು ಕೊಡ್ತೇವೆ. ಇವತ್ತು ಪತ್ರಿಕಾಗೋಷ್ಠಿ ಕಾರ್ಯ ಉದ್ದೇಶ ಏನಂದರೆ 2014ರ ಲೋಕಸಭಾ ಚುನಾವಣೆಯಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಏನು ಜನಗಳಿಗೆ ಮರಳು ಮಾಡಿ ಮತ ಹಾರಿಸಿಕೊಂಡಿದ್ರು, ಅವರು ಯಾವ ಇದನ್ನು ಈಡೇರಿಸಿಲ್ಲ, ಯಾವ ಹೇಳಿಕೆ ಕೊಟ್ಟು ಯಾವುದೇ ಈಡೇರಿಸಿಲ್ಲ. ಅದರ ವಿರುದ್ಧ ನಾವು ಇವತ್ತು ಪತ್ರಿಕಾಗೋಷ್ಠಿ ಬಂದಿದ್ದೀವಿ. ಪತ್ರಿಕಾಗೋಷ್ಠಿಯಲ್ಲಿ ಮುಖ್ಯವಾದ ಉದ್ದೇಶ ಏನಂದರೆ ನಮ್ಮ ಕ್ಷೇತ್ರದಲ್ಲಿ ದಲಿತ ಸಮುದಾಯಗಳು ತೀರಾ ಹಿಂದುಳಿದಿವೆ. ಈ ಚುನಾವಣೆಯಲ್ಲಿ ಬಿಜೆಪಿ ವಿರೋಧಿಸಿ ಕಾಂಗ್ರೆಸ್ಗೆ ಅತಿ ಹೆಚ್ಚು ಬಹುಮತ ಕೊಡಬೇಕೆಂದು ಕೋರಲು ಪತ್ರಿಕಾಗೋಷ್ಠಿ. CV ಲಕ್ಷ್ಮಣರಾಜು, ಮಹಾತ್ಮ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರು ಸ್ಥಾಪಿಸಿದಂತಹ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕರಾಗಿ ಎಂ ಗುರುಮೂರ್ತಿ ಅವರು ಪ್ರಸ್ತುತ ನಮ್ಮ ಸಂಘಟನೆಯ ರಾಜ್ಯ ಸಂಚಾಲಕರಾಗಿದ್ದಾರೆ. ರಾಜ್ಯದಾದ್ಯಂತ ತನ್ನ ಶಾಖೆಗಳನ್ನು ಹೊಂದಿರುವ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಗುರುಮೂರ್ತಿ ಅವರ ಒಂದು ಬಣದ ಚಿಕ್ಕಬಳ್ಳಾಪುರ ಜಿಲ್ಲಾ ಸಂಘಟನಾ ಸಂಚಾಲಕರಾದ CV ಲಕ್ಷ್ಮಣರಾಜು ಅವರು ನಾನು ರಾಜ್ಯ ಸಮಿತಿಯ ನಿರ್ಣಯದ ಪ್ರಕಾರವಾಗಿ ಇವತ್ತು ದೇಶದ ಭವಿಷ್ಯವನ್ನು ಕಟ್ಟಿಕೊಡುವಂಥ 2024ನೇ ಲೋಕಸಭಾ ಚುನಾವಣೆಯಲ್ಲಿ
ಕಾಂಗ್ರೆಸ್ ಪಕ್ಷಕ್ಕೆ ಬಹುಮತವನ್ನು ಗಳಿಸಿಕೊಡೋದಾದರೆ, ಅಧಿಕಾರಕ್ಕೆ ಬಂದರೆ ಜನಸಾಮಾನ್ಯರು, ದೀನದಲಿತರು, ಕಾರ್ಮಿಕರು ಎಲ್ಲರನ್ನ ಕಾಪಾಡುವಂತಹ ಒಂದು ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ನಮ್ಮ ಪ್ರಧಾನಮಂತ್ರಿಗಳು ಆದಿಯಾಗಿ ಏನು ಬಿಜೆಪಿ ಪಕ್ಷ ಮತ್ತು JDS ಪಕ್ಷಗಳು ಸರ್ಕಾರಗಳನ್ನು ನಡೆಸಿದೆ, ಆ ಅನುಭವದಲ್ಲಿ ದಲಿತರು, ಕೂಲಿ ಕಾರ್ಮಿಕರು ಸಂಕಷ್ಟದಲ್ಲಿದ್ದರು. ಇವತ್ತು ಕರ್ನಾಟಕ ಸರ್ಕಾರದಲ್ಲಿ ಕೊಟ್ಟಿರುವಂತಹ ಗ್ಯಾರಂಟಿಗಳಿಂದ ಬಡವರು, ಮಹಿಳೆಯರು, ದೀನದಲಿತರು, ರೈತರು, ಬಹಳಷ್ಟು ಬಡವರು ತಮ್ಮ ಬದುಕುಗಳನ್ನು ಕಟ್ಟಿಕೊಳ್ತಾ ಇದ್ದಾರೆ, ನೆಮ್ಮದಿಯಿಂದ ಜೀವನ ನಡೆಸ್ತಾ ಇದ್ದಾರೆ ಅನ್ನುವಂಥದ್ದು ಕಂಡು ಬಂದಿರೋದ್ರಿಂದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಘಟನಾ ಸಂಚಾಲಕನಾಗಿ ನಾನು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ನೀಡಿದ್ದೀನಿ. ಮತ್ತೆ ಆ ಪಕ್ಷಕ್ಕೆ ನಮ್ಮ ದಲಿತ ಸಂಘಟನೆಗಳ ಏನು ಶಾಖೆಗಳಿದೆ ಆ ಎಲ್ಲ ಮುಖಂಡರು ಹಳ್ಳಿಗಳಲ್ಲೂ ಮತಗಳನ್ನು ಕೊಡಬೇಕು ಅನ್ನುವಂಥ ಒಂದು ನಿವೇದನೆಯನ್ನ ಈ ಪತ್ರಿಕಾಗೋಷ್ಠಿ ಮೂಲಕ ಮಾಡ್ತಾ ಇದ್ದೀನಿ. ನಮಸ್ಕಾರ. ಈಗಿನ ಪತ್ರಿಕಾಗೋಷ್ಠಿ ನಡೆಸುವ ಉದ್ದೇಶ ಈ ದಿನಗಳಲ್ಲಿ ಕೆಲವರೆಲ್ಲ ಈ ಕಾಂಗ್ರೆಸ್ ಬಗ್ಗೆ ಅಪಪ್ರಚಾರ ಹಬ್ಬಿಸ್ತಾ ಇದ್ದಾರೆ. ಕಾಂಗ್ರೆಸ್ನ ಗ್ಯಾರಂಟಿಗಳು ಯಾವುದು ಸೇರಲ್ಲ, ಜನಗಳಿಗೆ ಯಾವುದು ಬರಲ್ಲ ಅನ್ನೋ ರೀತಿಯಲ್ಲಿ ಅಪಪ್ರಚಾರ ಹಬ್ಬಿಸ್ತಾ ಇದ್ದಾರೆ. ಆ ಇದರಲ್ಲಿ ಈಗ ಕಾಂಗ್ರೆಸ್ ಏನು ನುಡಿದಂತೆ ನಡೀತಾ ಇದೆ. ಆ ನುಡಿದಂತೆ ನಡೀತಿರುವ ಸರ್ಕಾರದಲ್ಲಿ ಗೃಹಲಕ್ಷ್ಮಿ ಆಗ್ಬೋದು, ಶಕ್ತಿ ಯೋಜನೆ ಆಗ್ಬೋದು, ಅನ್ನಭಾಗ್ಯ ಆಗ್ಬೋದು, ಆಮೇಲೆ ಭಾಗ್ಯಜ್ಯೋತಿ ಆಗ್ಬೋದು, ಈ ಎಲ್ಲ ಯೋಜನೆಗಳನ್ನು ಎಲ್ಲ ಬಡವರಿಗೂ ತಲುಪ್ತಾ ಇದೆ. ಅದರಿಂದ ಎಷ್ಟೋ ಜನ ಉಪಯೋಗ ಆಗ್ತಾ ಇದೆ. ಆ ಇದರಲ್ಲಿ ಕೆಲವರು ಅದನ್ನು ದಿಕ್ತಪ್ಸೋದಕ್ಕೆ ಕಾಂಗ್ರೆಸ್ ಪಕ್ಷನ ಬೇರೆ ರೀತಿ ಡೈವರ್ಟ್ ಮಾಡ್ತಾ ಇದ್ದಾರೆ. ಆದ್ದರಿಂದ ಈ ಜನಗಳಲ್ಲಿ ಕೇಳ್ಕೊಳ್ಳೋದಂದರೆ, ಈಗ ಏನು ಕೇಂದ್ರ ಸರ್ಕಾರದಲ್ಲೂ ಗ್ಯಾರಂಟಿಗಳು ಕೊಟ್ಟಿದ್ದಾರೆ, ಅವೆಲ್ಲ ನೆರವೇರುತ್ತೆ. ಈ ಸತಿ ಎಲ್ಲರೂ KV ಗೌತಮ್ ಅವರಿಗೆ ಮತ ನೀಡಬೇಕೆಂದು ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಅದನ್ನು ಆಪಾದನೆ ಮಾಡಬೇಕಾದಂಥವರು ಬರೀ ಮೀಸಲಾತಿಗಾಗಿ ಮಾತ್ರ ಅವರು ಅಂಬೇಡ್ಕರ್ ಬಗ್ಗೆ ಮಾತಾಡೋದಕ್ಕೆ ಅವ್ರಿಗೆ ನೈತಿಕ ಹಕ್ಕಿಲ್ಲ. ಯಾಕಂದರೆ ಅವರು ಯಾವತ್ತೂ ಅಂಬೇಡ್ಕರ್ ಅಂತೇಳಿ ಅವ್ರ ಹತ್ರನೇ ಈಗ ಯಾರು ಅಂಬೇಡ್ಕರ್ ಬಗ್ಗೆ ಟೀಕೆ ಮಾಡ್ತಾ ಇದ್ದಾರೆ ಈಗ ಪತ್ರಿಕಾ ಇದರಲ್ಲಿ, ಅವ್ರು ಯಾವತ್ತೂ ಒಂದು ಅಂಬೇಡ್ಕರ್ ಅವರ ಭಾವಚಿತ್ರ ಇಟ್ಕೊಂಡಿಲ್ಲ, ಯಾವತ್ತೂ ಅಂಬೇಡ್ಕರ್ ಅವರ ಕಾರ್ಯಕ್ರಮಕ್ಕೆ ಬಂದಿಲ್ಲ. ಅವರು ಯಾವುದೇ ನಾವು ಅಂಬೇಡ್ಕರ್ ಕಾರ್ಯಕ್ರಮ ಮಾಡ್ತಾ ಇದೀವಿ ಅಂತಂದರೆ ಅದಕ್ಕೆ ಅವರು ಯಾವತ್ತೂ ಸ್ಪಂದನೆ ಕೂಡ ಮಾಡಿಲ್ಲ. ಆದ್ದರಿಂದ ಅವರು ಅಂಬೇಡ್ಕರ್ ಬಗ್ಗೆ ಮಾತಾಡೋ ನೈತಿಕ ಹಕ್ಕು ಅವ್ರಿಗಿಲ್ಲ. ಆಗಿನ ಚುನಾವಣೆಯಲ್ಲಿ ಹೇಳ್ತಾ ಇರೋದು, ಅಂಬೇಡ್ಕರ್ ಅವರು ಚುನಾವಣೆ ಸ್ಪರ್ಧೆ ಮಾಡಿದ್ರಲ್ವಾ, ಆಗ ಅಂಬೇಡ್ಕರ್ ಸೋಲಿಗೆ ಈ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಕಾಂಗ್ರೆಸ್ ಪಕ್ಷನೇ ಕಾರಣ ಅಂತ ಆಪಾದನೆ ಮಾಡವ್ರೆ. ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡಿ. ಕಾಂಗ್ರೆಸ್ ಪಕ್ಷಕ್ಕೂ ಸೈದ್ಧಾಂತಿಕವಾಗಿ ಭಿನ್ನಾಭಿಪ್ರಾಯ ನಿಜ. ಅಟ್ ದಿ ಸೇಮ್ ಟೈಮು ಕಾಂಗ್ರೆಸ್ನವರು ಇದೇ ಅಂಬೇಡ್ಕರ್ ಅವರ ಕೈಯಲ್ಲಿ ಸಂವಿಧಾನವನ್ನು ರಚಿಸಿದ್ರು. ಇದೇ ಅಂಬೇಡ್ಕರ್ ಅವರನ್ನ ಈ ದೇಶದ ದಲಿತರ ಪ್ರತಿನಿಧಿ ಅಂತ ಒಪ್ಕೊಂಡ್ರು. ಗಾಂಧೀಜಿಯವರಿಗೂ ಅಂಬೇಡ್ಕರ್ ಅವ್ರಿಗೂ ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಇದ್ದೇ ಹೊರತು ವೈಯಕ್ತಿಕವಾಗಿ ದಲಿತ ಸಮುದಾಯದ ಬಗ್ಗೆ ಆಗಲಿ ಅಂಬೇಡ್ಕರ್ ಅವರ ಬಗ್ಗೆ ಆಗಲಿ ಯಾವುದೇ ವಿರೋಧ ಇರಲಿಲ್ಲ. ಚುನಾವಣೆಗಳಲ್ಲಿ ಸ್ಪರ್ಧೆ ಮತ್ತು ಪ್ರತಿಸ್ಪರ್ಧಿಗಳಾದಾಗ ಒಬ್ಬರು ಸೋಲಿಸ್ಬೇಕು, ಒಬ್ಬರು ಗೆಲ್ಲಿಸ್ಬೇಕು ಅನ್ನೋದು ಸಹಜ. ಆದರೆ ಇವತ್ತು BJP ಅವರು ಏನು ಹೇಳ್ತಾ ಇದ್ದಾರೆ, ಅಂಬೇಡ್ಕರ್ ಅವ್ರನ್ನ ಕಾಂಗ್ರೆಸ್ ಅವತ್ತು ಸೋಲಿಸಿತ್ತು, ಹಾಗಾಗಿ ಇವತ್ತು ಕಾಂಗ್ರೆಸ್ನ ದಲಿತ ಮುಟ್ಕೋಬಾರ್ದು ಅಂತ ಹೇಳ್ತಾ ಇದ್ದಾರೆ. ನಮ್ಮದು ಇಲ್ಲಿ ಮುಂದಿರ್ತಕ್ಕಂಥ ಪ್ರಶ್ನೆ ಏನಂತಂದ್ರೆ, ಯಾವ ಅಂಬೇಡ್ಕರ್ ಇವತ್ತು ಇಡೀ ದೇಶಕ್ಕೆ ಉತ್ಕೃಷ್ಟವಾದ ಒಂದು ಸಂವಿಧಾನವನ್ನು ಕೊಟ್ಟಿದ್ದಾರೆ, ಆ ಸಂವಿಧಾನವನ್ನ ನಾವು ಬದಲಾವಣೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಲ್ವಾ, ಆವತ್ತು ಕಾಂಗ್ರೆಸ್ ಅಂಬೇಡ್ಕರ್ ಮಾಡಿದ ಅವಮಾನಕ್ಕಿಂತನೂ ನೀವು ಇವತ್ತು ಮಾಡ್ತಾ ಇರ್ತಕ್ಕಂಥ ಅವಮಾನ ಇನ್ನೂ ದೊಡ್ಡದು. ಇಡೀ ದೇಶದ ದಲಿತರನ್ನ ಬಲಿ ಕೊಡಲಿಕ್ಕೆ, ಅಲ್ಪಸಂಖ್ಯಾತರನ್ನು ಬಲಿ ಕೊಡಲಿಕ್ಕೆ, ಹಿಂದುಳಿದವರನ್ನು ಬಲಿ ಕೊಡಲಿಕ್ಕೆ ಹೊರಟಿರ್ತಕ್ಕಂಥದ್ದು ಇವತ್ತು BJP ಸರ್ಕಾರ. ಹಾಗಾಗಿ ಆವತ್ತಿನ ಸನ್ನಿವೇಶಕ್ಕೂ ಇವತ್ತಿನ ಸನ್ನಿವೇಶಕ್ಕೂ ಹೋಲಿಕೆ ಆಗೋದಿಲ್ಲ. ಹಾಗಾಗಿ ಇವತ್ತು ದಲಿತರ ವಿರುದ್ಧವಾಗಿರ್ತಕ್ಕಂಥ BJP ಪಕ್ಷವನ್ನ ಹಿಂದುಳಿದವರು, ಅಲ್ಪಸಂಖ್ಯಾತರು, ದಲಿತರು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋದಿಲ್ಲ. ಹಾಗಾಗಿ ನಾವು ಇವತ್ತು ಕಾಂಗ್ರೆಸ್ ಅನ್ನು ಬೆಂಬಲಿಸ್ತೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿನೇ ಸಂವಿಧಾನ ಸಮಯಕ್ಕೆ ತಕ್ಕಂಗೆ, ಈ ದೇಶದ ಪರಿಸ್ಥಿತಿಗೆ ತಕ್ಕಂಗೆ ತಿದ್ದುಪಡಿ ಮಾಡಬಹುದು ಅಂತ ಸಂವಿಧಾನದಲ್ಲೇ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ಆದ್ರೆ ಇವತ್ತು BJP ಸಂವಿಧಾನ ತಿದ್ದುಪಡಿ ಬಗ್ಗೆ ಮಾತಾಡ್ತಾ ಇಲ್ಲ. ತಿದ್ದುಪಡಿ ಬಗ್ಗೆ ಮಾತಾಡಿದ್ರೆ ನಮ್ದು ಯಾವುದು ತಕರಾರಿಲ್ಲ. ಅವರು ಇಡೀ ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು
ನಾವು ವಿರೋಧ ಮಾಡಲಿಕ್ಕೆ ಕಾರಣ. ಮೊನ್ನೆ ಮೋದಿ ಅವರೇ ಸ್ಟೇಟ್ಮೆಂಟ್ ಕೊಟ್ಟವ್ರೆ, ಅಂಬೇಡ್ಕರೇ ಮಾಡಲ್ಲ, ಯಾರೋ ಹೇಳಿರ್ಬೋದು, ಬಟ್ ನಾವು ಮಾಡಲ್ಲ ಅಂತ ಅವ್ರು ಹೇಳಿದಾರಲ್ಲ, ಅದಕ್ಕೆ ಇಲ್ಲ ಸರ್, ಈಗ ನರೇಂದ್ರ ಮೋದಿ ಅಂಬೇಡ್ಕರ್ ಜಯಂತಿ ಬಂದರೆ ಅವರು ಹೂವನ್ನ ಹಾಕಿ ಅಂಬೇಡ್ಕರ್ನ ಮತ್ತು ಪ್ರಧಾನಮಂತ್ರಿಯಾಗಿ ನಾವು ಹೇಳ್ತಾರೆ. ಅದು ಇದೇ ಒಬ್ಬ ಅವರ ಸಚಿವ ಸಂಪುಟದಲ್ಲಿರ್ತಕ್ಕಂಥ ಒಬ್ಬ ಅನಂತಕುಮಾರ್ ಇದ್ದರೆ ಹೆಜ್ಜೆ ಕೊಡ್ತಾರೆ, ಸಂವಿಧಾನವನ್ನು ಬದಲಾವಣೆ ಮಾಡೋಕ್ಕೆ ಬಂದಿದ್ದಾರೆ. ಅವ್ರ ಬಗ್ಗೆ ಒಂದು ಚಕ್ರ ಇರ್ತಲ್ಲ, ಅವತ್ತಾಕೆ ಮೊದಲ ಬಂದವರು ಬಾಬಾ ಅಂಬೇಡ್ಕರ್ ಅವರು ಮೊದಲು ಸಹ ಸಂವಿಧಾನ ಚೇಂಜ್ ಮಾಡಕ್ಕಲ್ಲ ಅಂತ ಹೇಳಿದ್ರು. ಅದೇ ಸಚಿವ ಸಂಪುಟ ಇರ್ತಕ್ಕಂಥ ಒಬ್ಬ ಕೇಂದ್ರ ನಾಯಕನನ್ನು ಅವರು ನಿಷ್ಠುರ ಮಾತನಾಡೋದಾಗಲಿ ಅವ್ರಿಗೆ ಪಕ್ಷದಿಂದ ಹೊರಗಾಕಂತ ಮಾಡ್ಬೋದು. ಅವ್ರು ಪ್ರಧಾನಮಂತ್ರಿ ಆದಮೇಲೆ ಡೆಲ್ಲಿಯಲ್ಲೇ ಅಂಬೇಡ್ಕರ್ ಅವರ ಒಂದು ಸಂವಿಧಾನ ಪ್ರತ್ಯಾನಿಸ್ತಾರೆ. ಅವಾಗ ಏನು ಮಾಡ್ತಾ ಇದ್ರು ಬಿಜೆಪಿ ಸರ್ಕಾರ? ಈಗ ಬರೀ ಮತಗೋಸ್ಕರ ಮಾತ್ರನೇ ಎಲ್ಲ ಎಷ್ಟು ವಿರೋಧಗಳು ಬರ್ತಾ ಇದ್ದಾವೆ ಅಂತ ಹೇಳ್ಬಿಟ್ಟು ಎಲ್ಲ ಕೂಡಿಕರಣ ಮಾಡಿಕೊಂಡು ರಾಜ್ಯ ನಮ್ಮ ವಿಧಿ ಇಲ್ಲ ಅಂತ ಹೇಳ್ಬಿಟ್ಟು ಅಂಬೇಡ್ಕರ್ ಅವರು ಬಂದು ಸಂವಿಧಾನ ಚೇಂಜ್ ಮಾಡಕ್ಕಲ್ಲ ಅಂತ ಬರೀ ಮತಗೋಸ್ಕರ ಮಾತ್ರ ಅವ್ರಿಗೆ ಮಾಡೋದು ಬಹಳ ಸೂಕ್ಷ್ಮವಾಗಿ ಏನೇ ಹೇಳ್ತದೆ, SCP TSPಗೆ ಇಟ್ಟಿರ್ತಕ್ಕಂಥ ಹಣವನ್ನ ಸಂಪೂರ್ಣವಾಗಿ ಖರ್ಚು ಮಾಡದೆ ಹೋದ್ರೆ ಆ ಉಳಿದಿದ್ದ ಹಣವನ್ನ ಬೇರೆ ಯೋಜನೆಗಳಿಗೆ ಬಳಸ್ಕೊಳ್ಬೋದು ಅಂತಕ್ಕಂಥದ್ದು ಬಿಜೆಪಿ ಸರ್ಕಾರ ತಂದಿದ್ದಂಥ ಕಾಯ್ದೆ. ಸಿದ್ದರಾಮಯ್ಯ ಸರ್ಕಾರ ಬಂದ ತಕ್ಷಣ ಆ 7D ಅನ್ನ ತೆಗೆದಾಕ್ತು. 7D ಅನ್ನ ತೆಗೆದಾಕ್ಬಿಟ್ಟು ಈ ಗಿರಿಜನ ಉಪಯೋಜನೆ ಕಾಯ್ದೆ ಏನಿದೆ 2013 ಗಿರಿಜನ ಉಪಯೋಜನೆ ಕಾಯ್ದೆ ಅಡಿಯಲ್ಲಿ SCP TSP ಹಣನ ಸಂಪೂರ್ಣವಾಗಿ ಯಾವುದಾದ್ರೂ ಅಧಿಕಾರಿ ಬಳಸದೇ ಇದ್ರೆ, ಸಂಪೂರ್ಣವಾಗಿ ಖರ್ಚು ಮಾಡದೇ ಇದ್ರೆ ಅವ್ರ ಮೇಲೆ SC ST ಕಾಯ್ದೆಯಲ್ಲಿ ಕೇಸ್ ದಾಖಲು ಮಾಡ್ತೀವಿ ಅಂತಕ್ಕಂಥ ಒಂದು ಕಾನೂನನ್ನು ತಗೊಂಡು, ಆಮೇಲೆ ನೀವು ಗ್ಯಾರಂಟಿ ಯೋಜನೆಗಳಿಗೆ ಈ ದುಡ್ಡನ್ನು ತಗೊಂಡಿರ್ತಕ್ಕಂಥ ನಿರಾಧಾರ, ಅದು ಬಿಜೆಪಿಯವರು ಸುಮ್ಮನೆ ಉಚಿತ ಇರ್ತಕ್ಕಂಥ ಸುಳ್ಳದು. ಸಮಾಜ ಕಲ್ಯಾಣ ಸಚಿವರೇ ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ದಾರೆ, ₹1 ಕೂಡ ನಾವು ಆ ದುಡ್ಡನ್ನು ತೆಗೆದುಕೊಂಡಿಲ್ಲ ಅಂತಕ್ಕಂಥ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ. ಸಮುದಾಯಗಳು ಜ್ಞಾಪಕ ಬರಲ್ಲ, ಆಮೇಲೆ ಮೀಸಲಾತಿಗೆ ಜ್ಞಾಪಕ ಬರಲ್ಲ. ಚುನಾವಣೆ ಇನ್ನೇನೊಂದು ತಿಂಗಳು ಸ್ಟಾರ್ಟ್ ಆಗುತ್ತೆ, ಆಗ ದಲಿತ ಸಂಘಗಳು, ಸಮುದಾಯ ಏನು ಇವೆಲ್ಲ ಹೊರಗಡೆ ಬರುತ್ತೆ. ಚುನಾವಣೆ ಬರೋವರೆಗೂ ಯಾವುದೇ ಏನೇ ಸಮಸ್ಯೆ ಬಂದಿರೋರಿಗೆ ಸಮಸ್ಯೆ ಅಂಬೇಡ್ಕರ್ ಜಯಂತಿ ಮಾಡಿದ್ರು ಮತ್ತು ಅವತ್ತು ಯಾರು ದಲಿತರು ಜ್ಞಾಪಕನೇ ಬರಲ್ಲ. ಏನು ಚುನಾವಣೆ ಏನೇನು ತಿಂಗಳು ಸ್ಟಾರ್ಟ್ ಆಗುತ್ತೆ ಅವತ್ತು ಮಾತ್ರ ದಲಿತ ಸಂಘಗಳು, ದಲಿತ ಸಮುದಾಯ ತಾಲೂಕೆಲ್ಲ ಒಂದಾಗ್ತಾರೆ, ತಾಲೂಕೆಲ್ಲ ಇದಾಗುತ್ತೆ. ಆಮೇಲೆ ಅದೊಂದು ಚುನಾವಣೆಗೆ ಮಾತ್ರ ಸಮುದಾಯಗಳನ್ನ ದಲಿತ ಸಂಘಗಳನ್ನ ಬಳಸ್ಕೊಬಾರ್ದು. ಪ್ರತಿಯೊಂದಕ್ಕೂ ದಲಿತ ಸಮುದಾಯನ ದಲಿತ ಸಂಘ ಉಪಯೋಗಿಸ್ಕೊಂಡೇ ಮಾಡಬೇಕು. ಬರೀ ಚುನಾವಣೆಗೆ ಬಳಸ್ಕೊಳ್ಳೋದು, ಬರೀ ಮೀಸಲಾತಿಗೆ ಬಳಸ್ಕೊಳ್ಳೋದು, ಚುನಾವಣೆಗೆ ಯಾವ ಚುನಾವಣೆ ಬಂದ್ರೆ ಅವರೇ ಬೇಕು, ಯಾವ ಚುನಾವಣೆ ಬಂದರೆ ಬೇರೆ ಯಾರೂ ಬೇಕಾಗಿಲ್ಲ, ಅವರು ಇದಕ್ಕೆ ಬೇಕು ಅಂಥವರು ಮೀಸಲಾತಿ ಬಗ್ಗೆ, ಅಂಬೇಡ್ಕರ್ ಇದ್ರ ಬಗ್ಗೆ ಮಾತಾಡ್ತಾರೆ. ಬರೀ ಚುನಾವಣೆಗೋಸ್ಕರ ಅಂಬೇಡ್ಕರ್ ವಾದನ ಇದು ಮಾಡ್ಕೊಬಾರ್ದು, ಬಳಸ್ಕೊಬಾರ್ದು, ಅದು ತಪ್ಪಾಗುತ್ತೆ. ದಲಿತರನ್ನ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ, ಭಾರತೀಯ ಕಾಂಗ್ರೆಸ್ಗೆ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲೂ CM ಆಗ್ತಾರೆ, ಅದರಲ್ಲಿ ಇದೇನಿಲ್ಲ. ಈಗ ದಲಿತರಿಗೆ ಏನೇನು ಸವಲತ್ತುಗಳು ಸಿಗ್ಬೇಕಾಗಿತ್ತೋ, ಏನೇನು ಅವಕಾಶಗಳು ಸಿಗ್ಬೇಕಾಗಿತ್ತೋ ಎಲ್ಲಾನು ಕೊಟ್ಟಿದೆ. ಹಾಗಾಗಿ ವಿಶೇಷವಾಗಿ ದಲಿತ ಮುಖ್ಯಮಂತ್ರಿ ಅಂತಕ್ಕಂಥದ್ದು ಒಂದು ರಾಜಕೀಯ ಕಾರಣಕ್ಕಾಗಿ ಹೇಳ್ತಕ್ಕಂಥ ಮಾತೇ ಹೊರತು ಅದು ಯಾರು ಮನಸ್ಫೂರ್ತಿಯಿಂದ ದಲಿತ ಮುಖ್ಯಮಂತ್ರಿ ಆಗ್ಬೇಕು ಅಂತ ಯಾರು ಹೇಳ್ತಾ ಇಲ್ಲ. ಸಿದ್ದರಾಮಯ್ಯ ಕೊಟ್ಟಷ್ಟು ದಲಿತರಿಗೆ ಕೊಡುಗೆ ದೇವರಾಜ ಅರಸು ಕೊಟ್ಟಷ್ಟು, ಇವರಿಬ್ರು ಕೊಟ್ಟಷ್ಟು ಯಾವುದೇ ಮುಖ್ಯಮಂತ್ರಿಗಳಿಗೆ ಕೊಡ್ಲಿಲ್ಲ. ಇನ್ನು ದಲಿತ ಮುಖ್ಯಮಂತ್ರಿ ಅಂತಕ್ಕಂಥ ಮಾತೆ ಅನಾವಶ್ಯಕ ಎಲ್ಲ ಸಂದರ್ಭಗಳಲ್ಲಿ. ಯಾವ ದಲಿತರಿಗೆ ಏನ್ ಮಾಡಿದ್ದಾರೆ ಬಿಜೆಪಿ ಸರ್ಕಾರದವರು? ಆಗ ಮಾಡ್ಬೋದಾಗಿತ್ತಲ್ಲ. ದಲಿತರು ಈಗ ಜ್ಞಾಪಕ ಬಿಜೆಪಿ ಅವ್ರಿಗೆ 14 ವರ್ಷದಿಂದ ಯಾಕೆ ಜ್ಞಾಪಕ ಬರಲ್ಲ ಬಿಜೆಪಿ ಅವ್ರಿಗೆ? ಆಗ ಮಾಡ್ಬೋದಾಗಿತ್ತಲ್ಲ. ಪೂರ್ಣ ಬಹುಮತ ಸಿಕ್ಕಿಲ್ಲ ಅಂತ ಹೇಳ್ತಾರೆ. ಅಲ್ಲ, ಪೂರ್ಣ ಬಹುಮಾನ ಸಿಕ್ತು, ಸರ್ಕಾರ ನಡೀತಲ್ಲ. 14 ವರ್ಷ ಸರ್ಕಾರ ಅವ್ರಿಗೆ ಕೊಟ್ಟಿದ್ರಲ್ಲ, ಹಾಗ್ಯಾಕೆ ಮಾಡೋಕ್ಕಾಗಲಿಲ್ಲ? ಈಗ ಚುನಾವಣೆ ಬಂದಾಗ ಮಾತ್ರ ದಲಿತರು CM ಮಾಡಿಲ್ಲ ಅಂತ ಹೇಳ್ಬಿಟ್ಟು ಇವರು ಬೊಬ್ಬೆ ಹೊಡಿತಾರಲ್ಲ. 14 ವರ್ಷದಿಂದ ಇವ್ರು ಯಾಕೆ ಮಾಡೋಕ್ಕಾಗಲಿಲ್ಲ? 70 ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ಏನು ಮಾಡಿಲ್ಲ ಅಂತ ಹೇಳ್ತೇವೆ. 70 ವರ್ಷದಿಂದ ಕಾಂಗ್ರೆಸ್ ಅವರು ಜನ ಏನು ಬದುಕೇ ಇಲ್ವಾ? ಗೌರ್ಮೆಂಟ್ ಶಾಲೆಗಳು ಕಟ್ಟಿರೋದು ಕಾಂಗ್ರೆಸ್ ಗೌರ್ಮೆಂಟ್ ಕಟ್ಟಿರೋದು, ಗೌರ್ಮೆಂಟ್ ಸರ್ಕಾರಿ ಆಸ್ಪತ್ರೆಗಳು ಕಾಂಗ್ರೆಸ್ ಗೌರ್ಮೆಂಟ್ ಕಟ್ಟಿರೋದು, ಅವ್ರು ಓದಿರೋದು ಗೌರ್ಮೆಂಟ್ ಶಾಲೆಗಳಲ್ಲಿ, ಅವ್ರ ಮಕ್ಕಳು ಡೆಲಿವರಿ ಮಾಡಿಸಿರೋದು ಗೌರ್ಮೆಂಟ್ ಸರ್ಕಾರಿ ಆಸ್ಪತ್ರೆಗಳಲ್ಲಿ, ಎಲ್ಲ ಕಾಂಗ್ರೆಸ್ ಗೌರ್ಮೆಂಟ್ ಮಾಡಿರೋದು. ಸರ್, ಈಗ ಸಂಸತ್ ಭವನದ ಉದ್ಘಾಟನೆಗೆ ಈ ದೇಶದ ರಾಷ್ಟ್ರಪತಿ ಯಾರು ದಲಿತ ಸಮುದಾಯಕ್ಕೆ ಸೇರಿರ್ತಕ್ಕಂಥ ದ್ರೌಪದಿ ಮುರ್ಮು ಅವರನ್ನ ಕರೀಲೇ ಇಲ್ಲ.
ಇದಕ್ಕಿಂತ ಈ ದೇಶಕ್ಕೆ ಅವಮಾನ ದೊಡ್ಡದು ಯಾವುದೂ ಇಲ್ಲ. ಆಮೇಲೆ ರಾಮನಾಥ್ ಕೋವಿಂದ್ ಅವರು ದಲಿತ ವರ್ಗದವರೇ, ಅವರು ರಾಷ್ಟ್ರಪತಿಗಳಾಗಿದ್ದಾಗ ರಾಮ ಮಂದಿರ ಏನು ಗುದ್ದಲಿ ಪೂಜೆ ಇತ್ತು ಅದಕ್ಕೂ ಕೂಡ ಕರೀಲಿಲ್ಲ. ಇದು ದಲಿತರ ಬಗ್ಗೆ ನರೇಂದ್ರ ಮೋದಿ ಮತ್ತು ಬಿಜೆಪಿಗೆ ಇರ್ತಕ್ಕಂಥ ಕಾಳಜಿ. ಇದನ್ನ ತಾವು ದಯವಿಟ್ಟು ಅರ್ಥ ಮಾಡ್ಕೋಬೇಕು.